ಗಿಡ, ಮರ, ಪ್ರಾಣಿ, ಪಕ್ಷಿ, ಪ್ರಕೃತಿಯನ್ನು ಆರಾಧಿಸುವ, ಹಾಡಿ ಹೊಗಳುವ, ಅವುಗಳೊಂದಿಗೆ ಬದುಕುವ ವಿಶೇಷ ಸಂಸ್ಕೃತಿ ನಮ್ಮದು. ಈ ಎಲ್ಲವನ್ನು ಆರಾಧಿಸುವ ಗುಣ ಭಾರತೀಯರಲ್ಲಿದೆ ಎಂದು ಯಲೆರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನದ ಅಧ್ಯಕ್ಷರಾದ ಡಾ. ಹನುಮಂತನಾಥ ಸ್ವಾಮೀಜಿ ಹೇಳಿದರು. ಕೆಪಿಸಿಸಿ ಉಪಾಧ್ಯಕ್ಷರು, ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರೂ ಆದ ಮುರಳೀಧರ್ ಹಾಲಪ್ಪ ಮಾತನಾಡಿ, ಇಂದು ಹಳ್ಳಿಗಳಲ್ಲಿ ಇದ್ದ ನಮ್ಮ ಮೂಲ ಸಂಸ್ಕೃತಿ, ಆಚರಣೆಗಳು ನಶಿಸುತ್ತಿವೆ. ಹಳ್ಳಿ ವಾತಾವರಣವೇ ಮರೆಯಾಗುತ್ತಿದೆ. ಇಂದು ಹಳ್ಳಿಗಳಲ್ಲಿ ವಯೋವೃದ್ಧರು ಮಾತ್ರ ಉಳಿದಿದ್ದಾರೆ. ಯುವಜನರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ವ್ಯವಹಾರಕ್ಕಾಗಿ ನಗರಗಳಲ್ಲಿ ನೆಲೆಸಿದ್ದಾರೆ. ಈ ಬದಲಾವಣೆ ನಮ್ಮ ಸಾಂಸ್ಕೃತಿಕ ಬದುಕಿಗೆ ಧಕ್ಕೆ ತಂದಿದೆ ಎಂದು ಅವರು ಹೇಳಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಯಲಚೇಕೆರೆ ಸೌಬನ ಪ್ರಕಾಶನದ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಉಮೇಶ್ ಎನ್ ಯಲಚೇಕೆರೆ ಅವರ ಸುಜನರ ಕೊಳಲ ಆದಿ ಆಧುನಿಕ ಕೃತಿ ಲೋಕಾರ್ಪಣೆ ಮಾಡಿ ಸ್ವಾಮೀಜಿ ಮಾತನಾಡಿದರು. ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಬಹಳ ವ್ಯತ್ಯಾಸವಿದೆ. ನಾವು ಕಲೆ, ಸಾಹಿತ್ಯ, ಪ್ರಕೃತಿಯನ್ನು ಆರಾಧಿಸುತ್ತಾ ನಮ್ಮ ಬದುಕಿನೊಂದಿಗೆ ಬೆಸೆದುಕೊಂಡು ಬಂದಿದ್ದೇವೆ. ಕಲೆ, ಸಾಹಿತ್ಯಕ್ಕೆ ನಮ್ಮ ಸಮಾಜದಲ್ಲಿ ಉತ್ತಮ ಗೌರವವಿದೆ. ಸಾಹಿತಿಕಾರನಿಗೆ ಮನ್ನಣೆ ನೀಡುವ ಸಂಸ್ಕೃತಿ ನಮ್ಮದು ಎಂದು ಅವರು ನುಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಪ್ರತಿಭೆಗಳು ಹುಟ್ಟಿಕೊಂಡು ಬೆಳಕು ಕಾಣದೆ ಹೋಗುತ್ತವೆ. ಕಲೆ, ಸಾಹಿತ್ಯ, ಸಂಗೀತದ ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ವೇದಿಕೆ ಕಲ್ಪಿಸುವ ಕಾರ್ಯಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಸ್ವಾಮೀಜಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯ ಅಧ್ಯಕ್ಷರಾದ ಕೆಎಸ್ ಸಿರ್ಲಿಂಗಪ್ಪ, ಖಜಾಂಚಿ ಎಂಎಚ್ ನಾಗರಾಜ್, ಕರ್ನಾಟಕ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷೆ ಬಾಹರಮಕುಮಾರೆ, ಅಖಿಲ ಕುಂಚಿಟಿಗ ಮಹಾಮಂಡಲ ಅಧ್ಯಕ್ಷ ಎಚ್ ರಂಗನ್ಮಯ್ಯ, ಉಪನ್ಯಾಸಕ ಡಾ ಕೆವಿ ಮುದ್ವೀರಪ್ಪ, ಕೆಂಪೇಗೌಡ ಬ್ಯಾಂಕ್ ಅಧ್ಯಕ್ಷ ಎಲ್ ಲಿಂಗಣ್ಣ, ಕೊಳಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಜಿ ಶ್ರೀನಿವಾಸಮೂರ್ತಿ ಮೊದಲಾದವರು ಭಾಗವಹಿಸಿದ್ದರು. ಒಳ್ಳೆಯ ಕಾರ್ಯಕ್ರಮ. ಯಾವಾಗಲೂ ನನಗೆ ಉಮೇಶ್ ಅವರು, ನಾನು 10 ವರ್ಷ ಹಿಂದೆ ನೋಡಿದಂಥ ಉಮೇಶ್ ಅವರು, ಈಗ ನೋಡೋ ಉಮೇಶ್ ಅವರು ತುಂಬ ವ್ಯತ್ಯಾಸ ಇದೆ. ಬಹುಶಃ ಒಂದು ಮೃಗದಿಂದ ಮನುಷ್ಯತ್ವ, ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡ್ಕೊಳ್ಳೋದಾದರೆ, ನಾನು ನೋಡಿದಂಥ ಉಮೇಶು ಇವಾಗಿನ ಉಮೇಶು ಲಾಟ್ ಆಫ್ ಡಿಫ್ರೆನ್ಸ್. ನಾನು ಬಹುಶಃ ಪುಸ್ತಕವನ್ನು ಬರೀಬೋದು, ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಲೇ ತರಿಸ್ಕೊಂಡೆ, ಓದ್ತಾ ಇದ್ದೆ. ಎರಡನೇದು ನಮ್ಮ ಮಠದಲ್ಲಿ ಬಿಡುಗಡೆ ಆದಾಗ ನಾನು ಹೇಳಿದೆ, ಈ ಕವನ, ಹಾಡು, ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟನ್ನು ಬರೀತಾ ಇದ್ದಾರೆ, ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದರೂ ಒಂದಿಷ್ಟು ಸ್ಟ್ರಾಂಗಾಗಿ ಎವಿಡೆನ್ಸ್ ಉಳಿಯುವಂಥ ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವರಿಗೆ ಬಂದಾಗ ಹೇಳಿದ ಒಂದಷ್ಟು ಬರ್ಕೊಂಡು ತಂದಿದ್ದು. ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳಿದ್ರು, ಮುರಳೀಧರ ಹಾಲಪ್ಪನವ್ರು ಹೇಳಿದಾಗ ಇದರೊಳಗೆ ಅದು ಸೇರ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಅದನ್ನೆಲ್ಲ ಫಿಲ್ಟರ್ ಮಾಡಿ 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 ಅಂತ ಹೇಳಿದೆ. ಜೊತೆಗೆ ಯಲೆರಾಂಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದಕ್ಕಿಂತ ಯಲೆರಾಂಪುರದ ಕೆರೆಗೆ ಅವತ್ತು ಪ್ಲಾನ್ ಮಾಡಿದಂಥ ಸರ್ವ ವಿಶ್ವೇಶ್ವರಯ್ಯರು ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದರು. ನನಗೆ ಉಮೇಶ್ ಅವರು ಸಿಕ್ಕಿದಾಗಲೇ ಹೇಳ್ತೀನಿ, ಯಾವುದೋ ರಾಜಕಾರಣಕ್ಕೆ ಹೋಗಿ ಎಲ್ಲರ ಹತ್ರನೂ ಬಯಸ್ಕೊಂಡು ಎಲ್ಲರ ಹತ್ರ ನಿಂದನೆಗೆ ಒಳಗಾಗೋ ಬದಲು ಇವತ್ತು ಈ ಪುಸ್ತಕವನ್ನು ಓದಿ, ಇವತ್ತು 10 ವರ್ಷದ ಹಿಂದೆಂದ ಉಮೇಶ್ ಸಿಕ್ತಿತ್ತಂಥ ಗೌರವ, ಈ ಸಾಹಿತ್ಯ ಲೋಕಕ್ಕೆ ಬಂದಂಥ ಗೌರವ ಅವ್ರಿಗೆ ತಿಳಿದಂಗೆ ಸಾಕಷ್ಟು ಬದಲಾವಣೆಗಳಾಗಿದೆ. ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ, ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ, ಹಾಗೆಯೇ ಈ ಕೃತಿನ ರಚನೆ ಮಾಡಿರತಕ್ಕಂಥವ್ರು ಉಮೇಶ್ ಅವರು 5ನೇ ಪುಸ್ತಕ ಇದು. ಸುಜನರ ಕೋಲಾರ ಅಂದ ತಕ್ಷಣವೇ ಈ ಕೋಲಾರದಲ್ಲಿ ಈ ಕೂತಿರೋರು ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ನಮಗೇನು ಸುಜನರು ಅಂದ್ಬಿಟ್ರು, ಸಜ್ಜನರು ಅಂದ್ಬಿಟ್ರು ಕೋಲಾರದವರು ಅಂತೇಳಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಡುಪಿ, ಚಿಕ್ಕನಾಗಳ್ಳಿ, ತುರುವೇಕೆರೆ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೇ ಕೋಲಾರ ಪೊಲೀಸ್ ಸ್ಟೇಷನ್. ಎಲ್ಲಿ ಹೈಯೆಸ್ಟ್ ವೈಷ್ಣವರುಗಳಿದ್ದಾವೆ ಅಂತ ಹೇಳಿದ್ರೆ ಅವು 2-3 ತಾಲೂಕು ಬಿಟ್ಟರೆ ಕೋಲಾರ ಹೋಗಲಿ. ಅದನ್ನು ಕೂತಿರೋರೆಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಇತ್ತೀಚೆಗೆ ಹೊಸ ಪೀಳಿಗೆ ಹೆಚ್ಚಿಗೆ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ. ಕೋಲಾರ ಹೋಬಳಿಯಿಂದ ಮೇಷ್ಟ್ರುಗಳಾಗ್ತಾ ಇದ್ದಾರೆ, ಉದ್ಯಮಿಗಳಾಗ್ತಾ ಇದ್ದಾರೆ, ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ. ಈಗ ಊರ ಕಡೆ ಹೋದರೆ
60-70 ವರ್ಷದ ಮೇಲ್ಪಟ್ಟವ್ರು ಸಿಗ್ತಾರೆ ಹೊರತು ಹುಡುಗರುಗಳು ನೋಡೋದೇ ಕಡಿಮೆ ಆಗುತ್ತೆ. ಕೊನೆ ಗುರಿಯನ್ನು ಮುಟ್ತಾರೆ. ಹಾಗೆ ಒಂದು ಕೃತಿಯ ಪ್ರಾರಂಭದಲ್ಲಿ ಈ ತನಕ ಬಂದಂಥ ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತು ಕೃತಿಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ಕೆ ತಂದಿದ್ದಾರೆ. ಅವರು ಇಲ್ಲಿ ಬಂದಂಥ ಸಂದರ್ಭನ ತಿಳಿಸಿದ್ದೆ, ಕೇವಲ 2 ಗಂಟೆ ಮಾತ್ರ ಕಾರ್ಯಕ್ರಮ ಮುಗಿಸೋಣ, ಹೆಚ್ಚಿನ ಜನರನ್ನು ಮಾತನಾಡೋದಕ್ಕೆ ನೀವು ಅಪೇಕ್ಷೆ ಪಟ್ಟರೆ ಬಹುಶಃ ಕೇಳ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ, ಕಡಿಮೆ ಮಾಡಿ ಅಂತ ಹೇಳಿದ್ರೆ, ಇಲ್ಲ ಸರ್ ನಮ್ಮ ಕೋಲಾರದವರು, ಎಲ್ಚಿಗೆದವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನನ್ನ ಅಭಿಮಾನಿಗಳು ಸಾಕಷ್ಟು ಜನ ಬರ್ತಾರೆ, ಅದಕ್ಕೋಸ್ಕರ ಅವರೆಲ್ಲರೂ ಮಾತನಾಡಬೇಕು, ಅದಕ್ಕೋಸ್ಕರ 2 ಗಂಟೆ ಬೇಕೇ ಬೇಕು ಅಂತೇಳಿ ವಾದವನ್ನು ಮಾಡಿ ಅವರು ಸಮಯವನ್ನು ನಿಗದಿಪಡಿಸ್ಕೊಂಡ್ರು. ಬಹುಶಃ ಈ ದಿನ ಇನ್ನೂ ಮಾತನಾಡೋರು ಇದ್ದಾರೆ, ಆದರೆ ಸಮಯದ ಅಭಾವದಿಂದ ಅವರೆಲ್ಲರಿಗೂ ಕೂಡ ಅವಕಾಶ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಉಮೇಶ್ ಅವರಿಗೆ ಕೋರ್ಪಡ್ತಕ್ಕಂಥ ಇಷ್ಟೇ, ನಿಮ್ಮ ಊರಿನ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಜನಜೀವನ ಚಿತ್ರವನ್ನು ಕೊಟ್ಟಿದ್ದೀರಿ. ಇನ್ನು ಮುಂದೆ 2-3 ಅಂತಕ್ಕಂಥ ಸಂಚಿಕೆಗಳನ್ನು ಬರುವಂತೆ ಕಂತುಗಳಲ್ಲಿ